ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜಸ್ ಅನ ಯೂಟ್ಯೂಬ್ ಚಾನಲ್. ಹಾಯ್, ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಗೆಳತಿ ಬರ್ತಡೇ. ಅದನ್ನು ಸೆಲೆಬ್ರೇಟ್ ಮಾಡೋಣ ಚಿಕ್ಕದಾಗೆ ಅಂತ ಅಂದ್ಬಿಟ್ಟು ಮನೆಯಲ್ಲಿ ರೋಸಸ್ ಇದ್ದು, ಅದಕ್ಕೋಸ್ಕರ ಅಂದ್ಬಿಟ್ಟು ರೋಸಸ್ನೆಲ್ಲ ಪೆಟಲ್ಸ್ನ ಬಿಡಿಸ್ಬೇಕಾಗಿತ್ತಲ್ಲ, ಕೂತ್ಕೊಂಡು ಪೆಟಲ್ಸ್ ಎಲ್ಲ ಬಿಡಿಸ್ಕೊತಿದ್ದೆ. ಅವಳಿಗೆ ಬೇರೆ ಕಡೆ ಹೋಗಿ ದುಡ್ಡು ಕೊಟ್ಟು ಮಾಡಿಸೋದು ಅವೆಲ್ಲದಕ್ಕಿಂತ ನಾವು ಎಫರ್ಟ್ ಹಾಕ್ಬಿಟ್ಟು ನಮ್ಮ ಕೈಯಾರೆ ನಾವು ರೆಡಿ ಮಾಡಿಬಿಟ್ಟು ಮಾಡ್ತೀವಲ್ವ, ಅದು ಸಖತ್ ಅವಳಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಹೊರ್ಗಡೆ ಹೋಗೋದೇನಿರಲಿಲ್ಲ, ಹೋಗೋಕೆ ಆಗ್ತಾನೂ ಇರಲಿಲ್ಲ. ನಾನೇ ಮನೆಯಲ್ಲಿ ಸಿಂಪಲ್ಲಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೆ. ಅದೇನೋ ಗೊತ್ತಿಲ್ಲ, ಬೇರೆಯವ್ರದ್ದು ಬರ್ತಡೇಗೆ ಅಷ್ಟು ನನಗೆ ಖುಷಿ ಆಗಲ್ಲ, ಮಾಡಬೇಕು ಅಂತ ಅಷ್ಟು ಇದಾಗಲ್ಲ. ಇವಳು ಬರ್ತಡೇ ಅಂತಂದರೆ ನನಗೆ ಮಾಡಬೇಕು, ಎಲ್ಲ ಇದು ಮಾಡಬೇಕು, ಚೆನ್ನಾಗಿ ಬರಬೇಕು ಅನ್ನೋದು ತುಂಬ ಇಷ್ಟ. ಯಾಕೆ ಅಂತಂದರೆ ಅವಳು ನನ್ನ ಬರ್ತಡೇಗೆ ಹಿಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಮಾಡ್ತಾಳೆ. ಅದು ನಂಗೆ ಸಖತ್ ಇಷ್ಟ. ಅದಕ್ಕೋಸ್ಕರ ಅವಳಿಗೂ ನಾನು ಎಲ್ಲ ಮಾಡಬೇಕು, ನನಗೂ ಇಷ್ಟ ಅವಳಿಗೆಲ್ಲ ಮಾಡೋದಂದ್ರೇ ನನಗೆ ಸಖತ್ ಇಷ್ಟ. ಅವಳಿಗೋಸ್ಕರ ಅಂತಲೇ ರೆಡಿ ಮಾಡಬೇಕು ಅಂತ ಸ್ಪೆಷಲಿ ಅವಳ ಬರ್ತಡೇಗೆ ರೆಡಿ ಮಾಡೋಕ್ಕೆ ಏನೋ ಒಂಥರ ಖುಷಿ. ಈಗ ಅಂತಲೇ ಅಲ್ಲ, ನನಗೆ ಸ್ಕೂಲ್ ಡೇಸ್ ಇಂದ ಪರಿಚಯ. ಅದೇ ಸ್ಕೂಲ್ ಡೇಸಲ್ಲಿ ನಾವು ಬರ್ಡೇ ಮಾಡ್ತಿರಲಿಲ್ಲ. ಕಾಲೇಜ್ ಡೇಸಿಂದನೂ ಅಷ್ಟೇ, ಏನೋ ನನಗೆ ಖುಷಿ ಅವಳ ಬರ್ಡೇಗೆ ಎಲ್ಲ ರೆಡಿ ಮಾಡಿಬಿಟ್ಟು ಮಾಡೋಕ್ಕೆ. ಹಾಗೆ ಅದು ಮಾಡ್ತಾ ಮಾಡ್ತಾ ಕೂತಿದ್ದಾಗ ನಮ್ಮ ಮನೆಗೆ ನೆಂಟರು ಬಂದರು. ಅವ್ರ ಜೊತೆ ಅಜ್ಜಿ ಜೊತೆನೂ ಮಾತಾಡಿಕೊಂಡು ಪೆಟಲ್ಸ್ನ ಬಿಡಿಸ್ತಿದ್ದೆ. ನೀವು ಅಂದ್ಕೊಂಡು ಬಂದು ಅವ್ರು ಬಂದ್ರೂ ಎದ್ದೋಗಿ ಏನೂ ಕೊಡಲಿಲ್ಲ ಮಾಡಲಿಲ್ಲ ಅಂತ. ನಾನು ಕಿಚನ್ ಒಳಗಡೆ ಹೋಗಂಗಿಲ್ಲ ಅಂತ ಅಂತಾರೆ. ಮತ್ತು ಅಲ್ಲಿ ಸ್ಟವ್ ಏನೂ ಹಚ್ಚಂಗಿರಲಿಲ್ಲ. ಅಮ್ಮ ಒಂದು 5 ಮಿನಿಟ್ಸ್ ಬರ್ತೀನಿ ಅಂತ ಅಂದಿದ್ರಲ್ಲ, ಅದಕ್ಕೋಸ್ಕರ ಅಂತಂದ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡೇ ಪೆಟಲ್ಸ್ ಎಲ್ಲ ಬಿಡಿಸ್ಕೊಂಡು ಕೂತಿದ್ದೆ. ಅವಳು ಆಲ್ರೆಡಿ ಕಾಲೇಜೆಲ್ಲ ಮುಗಿಸ್ಕೊಂಡು ಅಲ್ಲಿ ಫ್ರೆಂಡ್ಸು ಬರ್ಡೇ ಎಲ್ಲ ಮಾಡಿದ್ನೆಲ್ಲ ಮುಗಿಸ್ಕೊಂಡು ಬಂದಿದ್ಲು. ರೆಡಿ ಆಗ್ಬಿಟ್ಟು ಬಾ ಅಂತ ಹೇಳಿದೆ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ. ಪಾಪು ಇಕ್ಕೊಂಡು ಎಲ್ಲ ಬೇಗ ಬೇಗ ಮಾಡೋಕ್ಕಾಗಲ್ಲ, ಅವಳು ಸ್ವಲ್ಪ ಮಲಗಿದ್ಲು. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೆ. ಆಮೇಲೆ ಅವಳನ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಟೇಬಲ್ ಮೇಲೆ ಆ ಪೆಟಲ್ಸ್ ಎಲ್ಲನೂ ಹಾಕ್ಬಿಟ್ಟು ಅಲ್ಲೇ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡಿದ್ದು. ಯಾರ್ಯಾರಿಗೂ ಗೊತ್ತು, ಏನು ಇಷ್ಟು ಚಿಕ್ಕದಾಗಿ ಮಾಡಿಬಿಟ್ಟು ಇದನ್ನೆಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಳ್ಬೋದು. ಆದರೆ ಚಿಕ್ಕದಾಗಿ ಮಾಡಿದ್ರೂ ಅವಳಿಗೆ ಖುಷಿ ಆಗುತ್ತೆ. ಮೇನ್ ಯಾರಿಗೆ ಬರ್ಡೇ ಮಾಡಿರ್ತೀವೋ ಅವ್ರಿಗೆ ಖುಷಿ ಆದರೆ ಸಾಕು. ಅದನ್ನು ಬೇರೆಯವ್ರು ನೋಡ್ಬಿಟ್ಟು ಹೆಂಗೆ ಜಡ್ಜ್ ಮಾಡ್ತಾರೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗಲ್ಲ. ಅವಳು ಖುಷಿ ಆದರೆ ಸಾಕು. ಐ ಹೋಪ್ ಅವಳಿಗೆ ಖುಷಿ ಆಗಿದೆ ನಾನು ಸೆಲೆಬ್ರೇಟ್ ಮಾಡಿದ್ದು ಅಂತ ಅಂದ್ಬಿಟ್ಟು. ನಮ್ಮಮ್ಮ ಹಿಂದೆಗಡೆ ಸೋಫಾದು ಏನು ಕವರ್ ಇರುತ್ತೆ ಅದನ್ನೆಲ್ಲನೂ ತೆಗ್ದುಬಿಟ್ಟಿದ್ರು ತೊಳೆಯೋಕ್ಕೆ ಅಂತ ಅಂದ್ಬಿಟ್ಟು. ಅದು ಹಂಗೆ ಇತ್ತು. ಆಮೇಲೆ ತಂದು ಹಾಕೋಣ ಅಂತ ಅಂದ್ಬಿಟ್ಟು ಹಂಗೆ ಕೂತ್ಕೊಂಡು ಎಲ್ಲನೂ ರೆಡಿ ಮಾಡ್ತಿದ್ದೆ. ನಮ್ಮ ಅಮ್ಮ ಮನೆ ಹತ್ರನೇ, ಅವ್ರದ್ದು ಒಂದು ಸ್ವಲ್ಪ ದೂರ ಅಷ್ಟೇ ಮನೆ ಇರೋದು. ನಾವು ಕಾಲೇಜ್ಗೆ ಹೋಗ್ತಿದ್ದಾಗೆಲ್ಲ ಜೊತೆಗೆ ಹೋಗಿ ಜೊತೆಗೆ ಬರ್ತಿದ್ದೋ. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾಯಿದ್ದೋ. ಒಬ್ಬರು ಬರ್ತಡೇನ ಒಬ್ಬರು ಸೆಲೆಬ್ರೇಟ್ ಮಾಡ್ದಲೇ ಇರ್ತಿರ್ಲಿಲ್ಲ. ಎಷ್ಟೋ ಸಾರಿ ಅನಿಸುತ್ತೆ ಬೇಗ ಮದುವೆ ಆಗಬಾರ್ದಾಗಿತ್ತು, ಇನ್ನೂ ಎಂಜಾಯ್ ಮಾಡ್ಬೋದಿತ್ತು ಅಂತ ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ಎಲ್ಲರದ್ದು ಲೈಫು ಒಂದೇ ಥರ ಇರಲ್ಲ. ನಮ್ಮದು ಕೆಲವೊಂದು ರೀಸನ್ಸಿಂದ ಬೇಗ ಮದುವೆ ಆಗಬೇಕಾಗಿತ್ತು. ಮತ್ತು ನನಗೆ ನಮ್ಮ ಯಜಮಾನ್ರು ಇಷ್ಟ ಆಗಿ ಓಕೆ ಅವ್ರ ಜೊತೆ ಇದ್ದರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅನಿಸಿ ನಾನು ಮದುವೆ ಆಗಿದ್ದು. ಅದಕ್ಕೋಸ್ಕರ ನನಗೇನು ಆ ಥರ ಗಿಲ್ಟ್ ಫೀಲೆಲ್ಲ ಇಲ್ಲ. ಇನ್ನೂ ಚೆನ್ನಾಗಿ ಓದ್ಬೋದಿತ್ತು, ಎಂಜಾಯ್ ಮಾಡ್ಬೋದಿತ್ತು ಅನ್ನೋದೊಂದು ಥಾಟ್ ಇದೆ ಅಷ್ಟೇ. ಮತ್ತು ಇವಳ ನನ್ನ ಫ್ರೆಂಡ್ಶಿಪ್ಪಿಗೆ ಬಂದರೆ ಅವಳು ನಾನು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತಂದರೆ ನಮ್ಮದು 14 ಇಯರ್ಸ್ ಕಂಪ್ಲೀಟ್ ಆಯಿತು. ಇವಾಗ 15 ಇಯರ್ಸ್ ರನ್ನಿಂಗು ಫ್ರೆಂಡ್ಶಿಪ್ಪು. ಒಂಥರ ಚೆನ್ನಾಗೇ ಇದೆ. ಆವಾಗಿಂದನೂ ನಮ್ಮಷ್ಟು ಕಿತ್ತಾಡಿರೋರು ಯಾರೂ ಇಲ್ವೇನೋ ಗೊತ್ತಿಲ್ಲ. ಸಖತ್ ಅಂದರೆ ಸಖತ್ ಕಿತ್ತಾಡಿದ್ದೀವಿ. ಲೈಫಲ್ಲಿ ಮಾತೇ ಆಡಿಸ್ಬೇಡ ಅನ್ನೋ ರೇಂಜಿಗೆ ಕಿತ್ತಾಡಿದ್ದೀವಿ. ಒಂದೊಂದು ತಿಂಗಳು ಮುನ್ಸ್ಕೊಂಡಿದ್ದೀವಿ. ಆದ್ರೂ ನಮ್ಮ ಬಾಂಡಿಂಗ್ ಹಂಗೆ ಇದೆ ಸೇಮು. ನಾವು ಯಾವತ್ತೂ ಇದು ಬೇಜಾರೇ ಮಾಡ್ಕೊಂಡಿಲ್ಲ. ಜಗಳ ಆಡಿದ್ರೂ ಒಬ್ರಿಗೊಬ್ರು ಯಾವತ್ತೂ ಕೆಟ್ಟದಾಗೂ ತಿಳ್ಕೊಂಡಿಲ್ಲ.
ಮತ್ತು ಅದಾದಮೇಲೆ ನಾನು ಸಿಂಪಲಾಗಿ ರೆಡಿ ಎಲ್ಲ ಮಾಡಾದ್ಮೇಲೆ ಅವಳು ಬಂದ್ಬಿಟ್ಟು ಅದು ಏನು ಹಚ್ಚೋದು ಕ್ಯಾಂಡಲ್ ಬರುತ್ತಲ್ಲ ಅದನ್ನು ಹಚ್ಚಿದ್ಲು. ಅದು ಸ್ವಲ್ಪ ಬ್ಲಾಸ್ಟ್ ಆಗೋ ಥರ ಆಗ್ಬಿಡ್ತು. ಅದಕ್ಕೆ ಇಬ್ಬರು ನಗಾಡ್ತಾ ಇದ್ದೀವಿ. ಯಾರೂ ಇರಲಿಲ್ಲ, ನಾನು ಅವಳು ಇಬ್ಬರೇ. ಅಮ್ಮ ಏನೋ ಕೆಳಗಡೆ ಕೆಲಸ ಮಾಡ್ತಾಯಿದ್ರು, ಅವರು ಇರಲಿಲ್ಲ. ನಾವಿಬ್ಬರೇ ಸೆಲೆಬ್ರೇಟ್ ಮಾಡ್ತಿದ್ದೋ. ಮತ್ತು ನನ್ನ ಮಗಳು, ನಾವು 3 ಜನ ಅಷ್ಟೇ. ನಾನು ಕೇಕು ಎಲ್ಲ ನಾನು ತಿನ್ನಲ್ಲ ಮತ್ತು ಯಾರೂ ತಿನ್ನಲ್ಲ ಅಂತ ಅಂದ್ಬಿಟ್ಟು ಅಷ್ಟು ದೊಡ್ಡ ಕೇಕ್ ಏನೂ ತರಿಸಿಲ್ಲ. ಅವಳು ಚಿಕ್ಕ ಕೇಕೆ ತರಿಸಿದ್ದು. ಅವಳಿಗೆ ಖುಷಿ ಆಗಿದೆ, ಸಾಕು ನನಗೆ, ಅವಳು ಖುಷಿ ಆದರೆ. ಮತ್ತು ಗಿಫ್ಟು ಇವಾಗ ಹ್ಯಾಂಪರು ಮಾಡಿಸ್ತಾರಲ್ವ, ಅದು ಆ ಥರ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದು. ಮತ್ತು ನಾನು ಅದನ್ನು ಲಾಸ್ಟ್ ಡಿಸೈಡ್ ಮಾಡಿದ್ರಿಂದ ನಾನು ಏನು ಹೊರ್ಗಡೆಯಿಂದ ತರ್ಸೋಕ್ಕೆ ಹೋಗಲಿಲ್ಲ. ನಮ್ಮ ಮನೇಲೇ ನಾನೇ ಎಲ್ಲನೂ ಐಟಮ್ಸ್ ತರಿಸಿ ನಾನೇ ಎಲ್ಲನೂ ಒಂದು ಬಾಕ್ಸಲ್ಲಿ ಇಟ್ಟು ನಾನೇ ಪ್ಯಾಕ್ ಮಾಡಿದ್ದದು. ಮತ್ತು ಒಂದು ಲೆಟರ್ ಬರೆದು ಕೊಟ್ಟಿದ್ದೆ. ಎಲ್ಲ ಬರ್ತಡೇಗೆ ಏನು 22 ಗಿಫ್ಟು ಇವಾಗ ಕೊಡ್ತಾರೆ, 21 ಗಿಫ್ಟ್ ಕೊಡ್ತಾರೆ ಅವರ ಬರ್ಡೇ ಎಷ್ಟಿದೆ ಅಷ್ಟಕ್ಕೆ. ನಾನು ಇಲ್ಲ, ಅವಳಿಗೆ ನಮ್ಮ ಫ್ರೆಂಡ್ಶಿಪ್ ಎಷ್ಟು ಇಯರ್ ಕಂಪ್ಲೀಟ್ ಆಗೈತೆ, ಎಷ್ಟು ಇಯರ್ ಬಿದ್ದೈತೆ ಆ ಥರ ಗಿಫ್ಟ್ ಕೊಡಬೇಕು ಅಂದ್ಬಿಟ್ಟು ನಾನು ಕನ್ಫ್ಯೂಷನ್ ಮಾಡಿಕೊಂಡು 16 ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ. 16 ಇಯರ್ಸ್ ಅಂತ. ಇಟ್ಸ್ ಓಕೆ, ಅವಳಿಗೆ ಹೋಗೋದದು, ಇನ್ಯಾರಿಗೂ ಹೋಗಲ್ಲ. ಬಟ್ ಇಯರ್ಸ್ ಕನ್ಫ್ಯೂಷನ್ ಮಾಡಿಕೊಂಡೆ ಅಷ್ಟೇ. 14 ಇಯರ್ಸ್ ಕಂಪ್ಲೀಟಾಗಿ 15 ಇಯರ್ಸಿಗೆ ಬಿದ್ದಿದೆ ಇವಾಗ ಫ್ರೆಂಡ್ಶಿಪ್ಪು. ಮತ್ತು ಅವಳು ನನಗೆ ಗಿಫ್ಟು ತಂದುಕೊಟ್ಲು. ನನ್ನ ಬರ್ಡೇ ಟೈಮಲ್ಲಿ ನಮ್ಮ ಮನೇಲಿ ಸ್ವಲ್ಪ ಇಶ್ಯೂಸ್ ಆಗಿ ಅವಳು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಅದಕ್ಕೆ ಅವಳೂ ಅಷ್ಟೇ ಸೇಮು ನನಗೂ ಅದೇ ಥರನೇ ಗಿಫ್ಟ್ ಹ್ಯಾಂಪರ್ದು ಅವಳು ತಂದುಕೊಟ್ಟಿದ್ದಾಳೆ. ಅವಳು ಪ್ಯಾಕ್ ಮಾಡಿಸಿಲ್ಲ, ಮಾಮೂಲಿ ಅವಳ ಕೈಯಾರೆ ಅವಳೇ ಲೆಟರ್ ಬರೆದು ಮತ್ತು ಬೊಕ್ಕೆ ಮಾಡಿ ತಂದುಕೊಟ್ಟಿದ್ದಾಳೆ. ಅದನ್ನು ನಾನು ಲಾಸ್ಟಲ್ಲಿ ಫೋಟೋಸ್ನ ಹಾಕ್ತೀನಿ. ಸಖತ್ ಅಂದರೆ ಸಖತ್ ಖುಷಿಯಾಯಿತು. ಕೋಇನ್ಸಿಡೆನ್ಸ್ಲಿ ಇಬ್ಬರು ಒಂದೇ ಥರ ಯೋಚನೆ ಮಾಡಿ ಇಬ್ಬರು ಒಂದೇ ಥರನೇ ಗಿಫ್ಟು ತಂದಿದ್ದೀವಿ. ಅವಳಿಗೂ ಇಷ್ಟ ಆಗಿದೆ, ನನಗೂ ಇಷ್ಟ ಆಯಿತು ಅವಳು ತಂದುಕೊಟ್ಟಿದ್ದು. ನನಗೆ ಅವಳು ಏನು ಕೊಟ್ರೂ ಇಷ್ಟನೇ. ಆವತ್ತಿಂದ ಇವತ್ತವರೆಗೂ ಅವಳು ನನಗೆ ಏನೇ ಕೊಟ್ರೂ ನಾನು ಏನೂ ಕಳ್ದಾಕಿಲ್ಲ, ಎಲ್ಲನೂ ಹಂಗೆ ಮಡಿಕೊಂಡಿದ್ದೀನಿ. ಮತ್ತು ಅವಳು ಅಷ್ಟೇ, ನಾನು ಒಂದು ಗಿಫ್ಟು ಪ್ಯಾಕ್ ಮಾಡಿದ್ನು, ಒಂದು ಕವರು ಸಹ ಅದನ್ನು ಎಸೆದಿಲ್ಲ, ಹಂಗೆ ಮಡಿಕೊಂಡಿದ್ದಾಳೆ. ಇಷ್ಟೇ ಇವತ್ತಿನ ಲಾಗು. ಮತ್ತು ಇದೆ ನೋಡಿ, ಅವಳು ನನಗೆ ಗಿಫ್ಟ್ ಕೊಟ್ಟಿರೋದು. ಫೈನಲಾಗಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಇದು ಅವಳಿಗೆ ನಾನು ಸೆಲೆಬ್ರೇಟ್ ಮಾಡಿದ್ದು. ಒಂದು ಚಿಕ್ಕದಾಗಿ ಅವಳೇ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಕಾಪಿ ರೈಟ್ಸ್ ಬರುತ್ತೆ ಅಂತಂದ್ಬಿಟ್ಟು ಸಾಂಗ್ ಏನು ಅಟ್ಯಾಚ್ ಮಾಡಿಲ್ಲ, ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಮತ್ತು ಇದ್ರದ್ದು ಪಾರ್ಟ್ 2 ವಿಡಿಯೋ ಬರುತ್ತೆ. ಇವಳಿಗೆ ನಾನು ಒಂದು ಸರ್ಪ್ರೈಸ್ ವಿಡಿಯೋ ಅಂತ ಮಾಡಿಸಿದ್ದೆ. ಆ ಸರ್ಪ್ರೈಸ್ ವಿಡಿಯೋದು ಅವಳು ಹೆಂಗೆ ಆ ವಿಡಿಯೋ ನೋಡಿಬಿಟ್ಟು ರಿಯಾಕ್ಷನ್ಸ್ ಮಾಡಿದ್ಲು ಮತ್ತು ಯಾರ್ಯಾರು ವಿಶ್ ಮಾಡಿದರು ಅಂತ ಅಂದ್ಬಿಟ್ಟು ಆ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.